ಅಡ್ವಾನ್ಸು? ನೋಡುವ ಪಾರಕ, ಅವ್ರು ಕೊಟ್ರಿ ಇಸ್ಕ, ನಾನೇನ್ರ ಬೇಡ ಅಂತೀನ? ನಾನಂತರೂ ಯಾವುದು ಬೇಕಂತ ಮಾಡೋದಿಲ್ಲಲ್ಲ. ನೋಡು, ಕೊಟ್ರು 50,000 30,000 20,000 ಈ ಥರ ಅಂತೂ ಕೊಡೋದಿಲ್ಲ. ಕೊಟ್ರ ಬಾಬಾ ಅಂದ್ರೆ ಒಂದು 5,000 10,000 ಕೊಡ್ತಾರೆ. ಏನು ಅಲ್ಲ, ಅದನ್ನಾರ ಇಸ್ಕೊಳ್ಳಿ, ಎದಕ್ಕಾರ ನನಗೆ ಆಗುತ್ತಾ? ನಾನು 2 ದಿನ ಆಯ್ತು, 2-3 ದಿನ ಆಯ್ತು ಚಂದಾಗ ಹೊಟ್ಟಿಗೆ ಕೂಳು ತಿಂದಿಲ್ಲ. ಮನ್ಯಾಗ ಇದ್ದಿದ್ದು ಅವ ಕಟಕ್ ರೊಟ್ಟಿ ಅವು ಇವು ಏನೇನೋ ತಿಂದಿನಿ. ಮನ್ಯಾಗಿರೋ ದನಾನು ಮಾರಿ ಒಂದಿಟ್ಟು ಏನಾರ ತೊಗೊಂಬರೋಣಂದ್ರೆ ರಾಮಣ್ಣ ಆಕಳ ತೊಗೊಳಕು ಅಲ್ಲಂದ ಐತಲ್ಲ ಅದು ಒಂದು ಆಕಳನ್ನ. ಈಗ ನನಗೆ ಅದಕ್ಕೆ ಹುಲ್ಲು ಮೇವು ನೀರು ಅದನ್ನ ಇಡಕ್ಕೆ ಮಾಡಕ್ಕೆ ನನಗೆ ಆಗೋದಿಲ್ಲ. ಅದಕ್ಕೆ ರಾಮಣ್ಣಗ ತಗೋ ಅಂತ ಹೇಳೀನಿ, ಅಥವಾ ಅಲ್ವಲ್ಲ ಅನ್ನಕತ್ತಾನ. ಈಗ ಮತ್ತು ಅದನ್ನು ಆಕಳನ್ನು ಯಾರಿಗಾರ ಮಾರ್ಬೇಕಂತ ಮಾಡೀನಿ. ನನಗೆ ನೋಡಿದ್ರೆ ಹಿಂಡಕ್ಕೆ ಬರಲ್ಲ, ಏನು ಮಾಡಕ್ಕೆ ಬರಲ್ಲ. ಒತ್ತೆ ಅಂದ್ರೆ ಮೂಲ ಗುಂಪಾಗ್ಬಿಡ್ತೀನಿ. ಅಯ್ಯವ್ವ ಶಾಮ್ಲಕ್ಕ, ಆತವ ನಿನ್ನ ಕಷ್ಟ ನಾನು ನೋಡೋಕ್ಕಾಗೋಲ್ದ ಪಾರಕ್ಕ. ಈಗ ಒಂದು ಕೆಲಸ ಮಾಡ್ತೀನಿ, ಹೋಗಿ ಅವ್ರೇನು ಬಾಡಿಗೆ ಬರುತ್ತೆ ಅಂದಾರಲ್ಲ ಅವ್ರನ್ನ ಕಳಿಸ್ತೀನಿ. ನೀನು ಖಾಲಿ ಮಾಡಿಬಿಡು. ಅವ್ರು ಅವ್ರಿಗೆ ಹೇಳಿ ಹೆಂಗಾರ ಮಾಡಿ ಒಂದು 10,000 ರೂಪಾಯಿ ಕೊಡಿಸ್ತೀನಿ ತಗೋ. ಅಷ್ಟು ಮಾಡಯ್ಯವ, ನಿನ್ನ ಪುಣ್ಯ ಬರ್ತೋ. ನಿಂಗೆ ಕೋಟಿ ಪುಣ್ಯ ಬರ್ತಾಯವ ನಿನಗ ನಿನ್ನ ಮಕ್ಕಳಿಗೆ. ನಾನು ಹೇಳ್ತೀನಿ ಕೇಳು, ಆ ದೇವ್ರು ನಿನ್ನ ಹೊಟ್ಟಿನ ತಣ್ಣಗಿಟ್ಟಿರ್ತಾನೆ ನೋಡವ ಶ್ಯಾಮ್ಲವ. ಆತ್ ಪಾರಕ್ಕ, ಕಳಿಸ್ತೀನಿ ತಗೋ. ಬಾ ಒಳಗರ ಬಾರ ಶ್ಯಾಮ್ಲ. ಇದು ಬೇಸಿಲ್ ಬಿಡ, ಇದು ಸೋರತ್ ಅನ್ಸುತ್ತಾ ಪಾರಕ್ಕ ಮನಿ? ಇದ್ರಾಗ ನೀ ಇರ್ತೀಯ? ಸೋರುತ್ತ. ಮತ್ತು ಮೊನ್ನೆ ಮಳೆಗಾಲದಾಗ ಕರ್ಲ್ ಹಾಕ್ಸಿನ, ಒಂದಿಟ್ಟು ಗಟ್ಟಿ ಐತಿ. ಏನು ಸೋರಿದ್ರೆ ಏನು ಮಾಡ್ದವ, ಒಂದು ಅಲ್ಲಿ ಇಲ್ಲಿ ಏನಾರ ಒಂದಿಟ್ಟು ಮಾಡ್ಕೊತೀನಿ ಕರ್ಲ್ ಹಾಕ್ಸಿ. ನೋಡು ಮ್ಯಾಲೆ ಮತ್ತು ಎಲ್ಲ ಮಡಿಗೆ ಮನಿ ಅಗ್ಲೇ ಎಲ್ಲ ಜಂಪಿಡ್ದಾವ ಓಸು ಕಟ್ಟಿಗೆ. ಇದು ಏನು ಭಾಳ ದಿನ ಬಾಳಲ್ಲವ ಮನಿ ಪಾರಕ್ಕ. ಇರ್ತೀಯ ಈ ಮನ್ಯಾಗ ನೀ? ಮತ್ತೀಗ ಬೇರೆ ದಾರರು ಎಲ್ಲೈತೆ ನನಗೆ ಶ್ಯಾಮ್ಲ? ನಾನೇನ್ರ ಓದಿನ ಹೋಗಿ ಯಾವ್ದಾರ ಒಂದು ಬ್ಯಾಂಕ್ನಾಗಾರ ಆಫೀಸ್ನಾಗಾರ ಕುತ್ಕೊಂಡು ಲಟಪಟ ಅಂತ ಏನ್ರ ಒಂದಿಟ್ಟು ಕೆಲಸ ಮಾಡಕ್ಕೆ. ಇನ್ನು ನಮ್ಮ ತಮ್ಮ ಜೈಲಾಗದಾನ, ನಮ್ಮ ಮಗುನು ಅಡುಗೆ ಮಾಡೋದು ಮನೆಯಾಗಿನ ಕೆಲಸ ಮಾಡೋದು ಬಿಟ್ರೆ ಅಕ್ಕಿಗೂ ಏನು ಬರೋದಿಲ್ಲ. ನಮ್ಮ ಅಪ್ಪನೂ ಕಮ್ಮತ ನಂಬಿರತ್ತ, ಅದಕ್ಕೂ ಏನು ಬರೋದಿಲ್ಲ. ಮತ್ತೇನೈತವ ಈಗ? ಮತ್ತು ಹೊಟ್ಟೆ ನಡಿಬೇಕಲ್ಲವ. ಈ ಸುಡುಗಾಡು ಹೊಟ್ಟೆ ಐತಲ್ಲಿದು ಮಾನ ಮರೀದಿ ಏನು ಕೇಳಲ್ಲವ ಅದು ಹೊಟ್ಟಿ. ಇದು ಒಂದು ಮಕಣಕ ಕ್ವಾಣಿ ಹಂಗೈತಾಳ. ಇಲ್ಲಿ ಕುಂದ್ರಕ ನಿಂದ್ರಕ ಬೇಸೈತಿ ಮಕಣಕ. ಇದು ಮ್ಯಾಗ ಪಾಟಿಕಲ್ಲಾಳ, ಇದು ಚಲೋ ಐತಲ್ಲ. ಇದು ಇಲ್ಲಿ ಮಕ್ಕೊಂಡ್ರೆ ಏನು ಸೋರುದ್ರು ಅನ್ಸುತ್ತಲ್ಲ. ಅವಾಗ ಹಂಚಿದ್ವಲ್ಲ ಇವರು ನಮ್ಮ ಮನೆಯವರು ಹಂಚನ್ನ ತೆಗಿಸಿ ಇದನ್ನ ಮಾಡಿಸಿದ್ರು, ಮ್ಯಾಲ ಮುದ್ದಿ ಮಾಡಿಸಿ ಅದು ಸಿಮೆಂಟಿಂದ ಕಾಂಕ್ರೀಟ್ ಹಾಕ್ಸಿದ್ರ. ಅವಾಗ ರೂಮ್ನಾಗ ಮತ್ತು ಕಾಳು ಕಡಿ ಇಡ್ತಾರ, ಸೋರಿತಂದ್ರ ಕಷ್ಟ ಅಂತಂದು ಆ ರೂಮಿಗೆ ಹಾಕ್ಸ್ಯಾರ. ಪಾಟಿಕಲ್ ಮ್ಯಾಗ ಕಾಂಕ್ರೀಟ್ ಹಾಕ್ಸ್ಯಾರ. ಹಂಗಾಗಿ ಅದು ಗಟ್ಟಿಗೈತಿ. ಆದ್ರೇನು ಇದನ್ನ ಹಾಗ ನೀರು ಕಾಸಕ್ಕೆ ಇದಕ್ಕಂತ ಇಟ್ಕೊಂಡಿದ್ರಲ್ಲ, ಹಂಗ ಉಳ್ದೈತಿದ. ಜಳಕಕ್ಕೆ ನೀರು ಕಾಸಕ್ಕಿದು ರೂಮ್ ಮನಿ. ಈಗ ಈ ರೂಮ್ ಇರೋದು ಕ್ವಾಣ ಇರೋದು. ಈಗ ಇದ್ರಾಗ ನಾವು ಅಡಿಗೆ ಮಾಡ್ಕೊಂಡು ಈಗ 2 ರೂಮ್ನಾಗ ಇರ್ಬೇಕು ನೋಡಿ. ಈಗ ನಮ್ಮವ್ವ ನಮ್ಮಪ್ಪನ್ನ ಇವತ್ತು ಏಟತ್ತಿದ್ರು ಹೋಗಿ ಬಿಡಿಸ್ಕೊಂಬರ್ಬೇಕವ. ಅವರು ವಯಸ್ಸಾಗಿರೋರು ಎಷ್ಟು ಅನ್ಭವಿಸಕತ್ತಾರ ಏನು. ಆತು ನಾ ಬರ್ತೀನಿ ತೋರವ. ಮತ್ತು ಅವ್ರಿಗೆ ಬರಕ್ಕೆ ಹೇಳ್ತೀನಿ. ನೀ ಮತ್ತೆ ಇಲ್ಲಿಗಾಗಲೇ ನೀ ಬಂದಬಿಟ್ಟು ಅಲ್ಲಿ ಎಲ್ಲ ಸಾಮಾನು ತೊಗೊಂಡು ಇನ್ನೇನೈತಿ. ಆತು ನಾ ಬರಲೇ ಪಾರಕ್ಕ? ಆತವ ಹೋಯ್ ಬಾ. ಅಲ್ಲ ಶ್ಯಾಮ್ಲವ, ನಿನಗೆ ಹಿಂಡಕ್ಕೆ ಬಂದ್ರ ಆಕಳು ಹಿಂಡತ್ತ. ಒಂದಿಟ್ಟು ಕರ ಬಿಟ್ಟು ಹಿಂಡಾಯವ, ನೀನು ಪುಣ್ಯ ಬರುತ್ತೆ. ಒಂದಿಟ್ಟು ಹಾಲು ಮೊಸರು ಇತ್ತಂದ್ರೆ ಅದರ ಹಾಕ್ಕೊಂಡು ಉಣ್ಣಕ್ಕೆ ಚಲೋ ಆಗತ್ತ. ರೇಷನ್ ಅಕ್ಕಿ ಅನ್ನ ಇಸ್ಕೊಂಬಂದಿನ, ಅಕ್ಕಿ ಇಸ್ಕೊಂಬಂದಿನ ಯವ್ವ ಅಕ್ಕಿ ಮನೆಯಾಗ, ಮಂಗಳಕ್ಕನ ಮನೆಯಾಗ. ಇಲ್ಲವ, ನನಗೆಲ್ಲಿ ಬರ್ಬೇಕ ಹಾಲು ಹಿಂಡಕ್ಕ ಪಂಡಕ್ಕ. ನಾನು ಅದ್ರಾಗ ಸಿಟಿಯಾಗಿದ್ದಕ್ಕಿ, ನನಗೆ ಅವೆಲ್ಲ ಬರೋದಿಲ್ಲ, ಭಾಳ ದಿನ ಆಗೈತಿ. ಅದನ್ನ ನಿಮ್ಮ ರಾಮಣ್ಣಗೆ ಒಂದಿಟ್ಟು ಹೇಳ ಬರ್ತಾನ. ಅದ್ರಾಗ ಏನೈತಿ, ಅದೇನು ಕೈಲಿ ಹಾಲು ಅರ್ಧ ಇನ್ನೊಂದು ಬರ್ತಾನ. ಆತು ತೋರವ ಹೋಗು. ಹೆಂಗೆಲ್ಲ ಇದ್ದೆ, ಏನೆಲ್ಲ ಆಗೋತ್ ನೋಡು. ಏನು ಮಾಡ್ಬೇಕು, ಈ ಮಣ್ಣಿನ ಮನೆಯಾಗ ಬಂದಿರೋ ಪರಿಸ್ಥಿತಿ ಆತ. ಈಕಿ ನೋಡು ಬಿನ್ನಾನಿಗಿತ್ತಿ, ಎಷ್ಟು ಹಗಣ ಮಾಡ್ತಾಳೆ, ಹಗಣಗಾರ್ತಿ. ಊರ್ದಿ ಬಿಡ್ದಂಡಿ ಈಕಿ. ಒಂದಿಟ್ಟು ಹಾಲು ಹಿಂಡಿ ಕೊಡು ಅಂದ್ರೆ ಈಕಿ ಸಿಟಿಯಾಗಿರ್ತಾವಂತ ಬರೋದಿಲ್ಲಂತ. ನಾನು ನೋಡೀನಿ. ಅವಾಗ ನಾ ಈ ಊರಿಗೆ ಮದುವೆ ಬಂದಾಗ ಮನೆಗೆ ಈಕೆ ಹಾಲು ಹಿಂಡಿ ಹಾಲು ಹಾಕಿ ಬರ್ತಿದ್ಲು ಈಕಿ ಮಗ. ಈಗೇನೋ ಒಂದಿಟ್ಟು ಹೊಲ ಕಲ್ಕೊರಿಯರ್ ತೊಗೊಂಡು ರೋಡಿಗೆ ಅದಕ್ಕೆ ಹೋಗ್ಯತಂತಂದು ಇಷ್ಟು ಈಕಿದು. ಆತು ಮಾಡಿ, ನಮ್ಮ ಹಣೆ ಬರೋ ಸರಿ ಇಲ್ಲ. ಯವ್ವ ಎಲ್ಲೈತಿ ಕಿಲಿಕ ಎಲ್ಲೈತಿ ಬೇ ಕೊಡು. ತಡಿ ಇಲ್ಲೇ ಇತ್ತಡ್ಲಿ ಪವನ, ಯಾಕೆ ಹಂಗೆ ಅವಸರ ಮಾಡ್ತಿ? ಯವ್ವ ಮೊದ್ಲು ನಾನು ನನ್ನ ರೂಮ್ಗೆ ಹೋಗ್ಬೇಕು, ನೋಡ್ಬೇಕು. ನಮ್ಮ ಮನೆಗೆ ವಾಪಸ್ ಬಂದಿರೋ ಖುಷಿ ನಿನಗೆ ಹೆಂಗೆ ಹೇಳ? ನೀನು ಮೊದ್ಲು ಕಿಲಿ ತೆಗಿವಾ, ನೀನು ನಾ ಒಳಗೆ ಹೋಗ್ಬೇಕು. ತಡ್ರಿ
ನೀವು ಮದುಮಕ್ಳು ಇಲ್ಲೇ ಇರ್ರಿ, ಆರತಿ ಮಾಡಿ ನಿಮ್ಮನ್ನ ಒಳಗೆ ಕರ್ಕಂತೀವಿ. ಲೇ ಪವನ, ತೆಗಿಲ ಅದನ್ನ ಪೂರ ಬಾಗ್ಲ ತೆಗಿಯೋದನ್ನ. ಏನದ ಅರ್ಧಂಬರ್ಧ? ನಡಿ ಒಳ ನಡಿ ನೀ. ಆಹಾ ಅಪ್ಪ, ಬಂದಲ್ಲ ಊರಿಗೆ, ವಾಪಸ್ ನಮ್ಮ ಮನೆಗೆ ಹೋಗೋದೇ ಇಲ್ವೇನೋ ಅನ್ಕೊಂಡಿದ್ ನಾನು. ನಮ್ಮ ಅಪ್ಪ ಕೊಟ್ಟಿರೋ ಶಾಕಿಗೆ ಸುಧಾರಿಸ್ಕೊಂಡಿಲ್ಲ ಇನ್ನ. ನನಗಂಕೂ ನಂಬಕ್ಕಾಗೋದು, ನಮ್ಮ ಮನೆಗೆ ಬಂದೀವಿ. ಟನನನನ 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 ಢನನನನನನನನನ. ಏನ್ಲು ಇದು ಪವನ, ಏನಿದೆ? ಇದು ಒಂಥರ ಖುಷಿಗೆ ಮಾಡೋ ಡ್ಯಾನ್ಸ್. ಇದು ಟಪಾಕುಂಚಿ ಹಾಕ್ಬೇಕು ಅನ್ಕಂಡೆ, ಗೊತ್ತಿಲ್ಲ ಯಾಕೋ ಬಹಳ ಒಂಥರ ಶಾಂತವಾಗೈತಿ. ಏನ ಹೇಳವ, ವಾಪಸ್ ನಮ್ಮ ಮನೆಗೆ, ನಮ್ಮ ಊರಿಗೆ ಅದು ಬಂದಿವಿ ಅಂದ್ರೆ ಅದರದ್ದು ಆನಂದನೇ ಆನಂದ, ಆನಂದವೋ ಆನಂದ. ಏ ತಡಿ, ಅವ್ರನ್ನ ಮೈ ತುಂಬಿಸೋಣಂತೆ. ಎಲ್ಲುಂಟಿ? ಯವ್ವ, ನಾನು ನನ್ನ ರೂಮ್ಗೆ ಹೋಗಿ ನನ್ನ ಬೆಡ್ ಮೇಲೆ ಒಂದು ಅರ್ಧ ಗಂಟೆ ಮಕ್ಕೊಂತೀನಿ. ಆಮೇಲೆ ಎದಕ್ಕರ ಕರಿ ಬರ್ತೀನಿ. ಒಂದು ಒಳ್ಳೆ ಅಡಿಗೆ ಮಾಡ್ಬೇ. ಒಲೋ ಬಾಡೆ, ನಾನ್ಯಾಕೆ ಮಾಡ್ಲಿ? ಈ ಹೊಸ ಸಸಿ ಬಂದಾಳಲ್ಲ, ಆಕೆ ಮಾಡ್ತಾಳ. ನೀವೋ ಮಕ್ಕೋ. ಓ, ಇದನ್ರಿ ಆಂಟಿ ನಿಮ್ಮ ಮನಿ? ಇದಾವ ನಮ್ಮ ಮನಿ. ನಡಿ, ಅಲ್ಲಿ ದೇವ್ರ ಮನ್ಯಾಗ ಎಲ್ಲ ನಾನು ರೆಡಿ ಮಾಡಿಟ್ಟಿನಿ. ಈಗ ಎಣ್ಣೆ ಹಾಕೋದು, ಬತ್ತಿ ಹಾಕೋದು, ಬಡ ಬಡ ಆರತಿ ತುಂಬ್ಕೊಂಬ ಹೋಗು. ಆಮೇಲೆ ಹಂಗ ಫ್ರಿಜ್ನಾಗ ಎಲೆ ಅದಾವು, ಒಂದು 5 ಎಲೆ ತಗೋ, ಕಳಸ ತುಂಬು, ನಡಕ್ಕೊಂದು ಹೂವು ಇಡು. ಗೊತ್ತಲ್ಲ ನಿಂಗ? ಹ್ಞೂ ಆಂಟಿ, ಗೊತ್ತಂಟಿ. ರೆಡಿ ಮಾಡ್ಕೊಂಬರ್ತೀನಿ ಬಿಡ್ರಿ. ಅವ ಏನು ಉಂಟನ ಮ್ಯಾಗ ಹತ್ತೇನಲ್ಲ ಆಗ್ಲೇ. ಅವಂಗ ಖುಷಿ ಆಗೈತಂತ ವಾಪಸ್ ಊರಿಗೆ ಬಂದಿರೋದು. ಅವನ್ ಬಿಡ್ಲೆ. ಸವಿತಾ, ಹೋಗು, ಮದ್ಮಕ್ಳನ್ನ ಆರತಿ ಮಾಡಿ ಒಳ ತುಂಬಿಸ್ಕೊ, ಹೋಗು. ಯವ್ವ ಜ್ಯೋತಿ, ಜ್ಯೋತಿ ತಗೊಂಬಾರವ ಲಗು ಲಗು ಆರ್ತಿನ. ಪಾಪ ಅವ್ರು ಎಷ್ಟೊತ್ತು ನಿಂದಿರ್ಬೇಕು. ಬಂದಿನ್ರಿ ಆಂಟಿ. ಆಂಟಿ ನೀವು ಬನ್ನಿ. ಹಾ ಬಂದ್ರಿ ಯವ್ವ. ಏ ಹಂಗ ಬರಂಗಿಲ್ಲವಾ, ಒಡಪಿಟ್ಟು ಗಂಡನ ಹೆಸರು ಹೇಳ್ಬೇಕ. ಬರ್ರಿ ಚಿಗಡಿ ಬಾ. ಬಾ ಗೌರಿ, ಬಾ ಒಳ ಬಾ. ಬಾರಪ್ಪ ಕಿರಣ, ಅಳೆ ಅಂದ್ರ ಬರ್ರಿ. ವಿನಯ, ಗೌರಿ, ನಿಮ್ದು ರೂಮು ರೆಡಿ ಐತಿ. ನಿಂದ ರೂಮವ, ಮತ್ತು ನಾವು ಬೇರೆ ಯಾವ ರೂಮು ನಿಂಗೆ ಕೊಟ್ಟಿಲ್ಲ. ನಿಂಗೆ ಸಿಟ್ಟು ಬರ್ತಿತ್ತಲ್ಲ ಬೇರೆ ಯಾವ್ದಾರ ಕೊಟ್ರೆ, ಅದಕ್ಕೆ ನಿನ್ನ ರೂಮ ರೆಡಿ ಮಾಡ್ಸೀವಿ. ಸ್ವಚ್ಛ ಮಾಡಿ ಎಲ್ಲ ಕ್ಲೀನ್ ಮಾಡಿ ರೆಡಿ ಐತಿ. ನೀನು ನಿನ್ನ ಗಂಡನ ಕರ್ಕೊಂಡು ನಿನ್ನ ರೂಮಿಗೆ ಹೋಗು. ಕಿರಣ, ನೀನು ನಿನ್ನ ಹೆಂಡತಿನ ನಿನ್ನ ರೂಮಿಗೆ ಕರ್ಕೊಂಡು ಹೋಗು. ನಿನ್ನ ರೂಮ್ನು ಅಷ್ಟೇ ಎಲ್ಲ ತೊಳೆದು ಬಳೆದು ಗುಡಿಸಿ ಗುಂಡಾಂತರ ಮಾಡಿ ಚಂದಾಗ ರೆಡಿ ಮಾಡಿಟ್ಟೀವಿ. ನೀವು ನಿಮ್ಮ ರೂಮಿಗೆ ಹೋಗ್ರಿ, ಆತಾ? ಇನ್ನು ಪವನನ ರೂಮ್ ಪವನಾಗೈತೆ. ಆತಿವ. ಯವ್ವ. ಅನ್ನಂಗ ಅತ್ತಿಯರ ಈಕಿಗ್ರಿ ನಮ್ಮ ಜೊತೆಗೆ ರೂಮ್ ಇಲ್ಲನ್ರಿ? ಹೌದಲ್ಲ, ನಾವು ಇರವ 4 ರೂಮು. ಜೊತೆಗೆ ಅದು ರೀ ಅಳಿಯರ, ನಮ್ದು ಹೆಂಗಂದ್ರಿ, ಇವರು 3 ಮಂದಿ ಮಕ್ಕಳಲ್ರಿ, 3 ಮಂದಿಗೂ ಒಂದೊಂದು ರೂಮು, ನಮಗೊಂದು ರೂಮ್ ಅಂತ ಕಟ್ಸ್ಯಾರ್ರಿ. ಹಿಂದ ಗೆಸ್ಟ್ ಹೌಸ್ ಅಂತ ಒಂದು ಐತ್ರಿ, ಅಲ್ಲಿ ಬೇಕಾದ್ರೆ ಜ್ಯೋತಿ ಇರ್ಲಿ. ಏನ್ರಿ, ನನ್ನ ತಂಗಿ ಗೆಸ್ಟ್ ಹೌಸ್ ತಂಗಿರ್ಬೇಕ್ರಿ? ಬ್ಯಾಡ್ರಿ, ಅವಶ್ಯಕತೆ ಏನಿಲ್ರಿ. ನಮ್ಮ ಜೊತೆಗೆ ಇರ್ತಾತವ್ರಿ. ನನ್ನ ಜೊತೆಗೆ ಗೌರಿ ಜೊತೆ ಇರ್ತಾಳ. ಅದೇನು ನಾವೇನು ಇಲ್ಲಿ 1-2 ದಿನ ಅಲ್ರಿ, ಏನಾಗಲ್ಲ, ಇರ್ಲಿ. ಏ ವಿನಯನ, ಏನ್ ಮಾತಾಡಕತ್ತಿ ನೀನು? ಛೇ ಬೇಡಪ್ಪ, ಹಂಗ ಗಂಡ ಹೆಂಡತಿ ಇರೋ ಕೊನೆಗ ಇನ್ನೊಬ್ರು ಬೇರೆದಾರ ಇರಬಾರ್ದು. ಅದು ಯಾರ ಇರ್ವಲ್ರಿ, ಒಡವಟ್ಟಿದಾರಾಗ್ಲಿ, ತಾಯರಾಗ್ಲಿ, ತಂಗಿಯರಾಗ್ಲಿ, ಯಾರಾಗ್ಲಿ ಇರಬಾರ್ದಂಗ. ಅದು ಹೊಸದಾಗಿ ಮದುವೆ ಆಗಿರೋರು ನೀವು. ಬೇಡಪ್ಪ, ನಿಮಗೂ ಪ್ರೈವೇಸಿ ಬೇಕು. ಬೇಡ, ಏನಾಗಲ್ಲ. ಆಂಟಿ, ಒಂದೊತ್ತು ಮಲಗಕ್ಕಲ್ಲ, ಅಲ್ಲೇ ದಿವಾನ್ ಐತಲ್ಲ, ನಾ ದಿವಾನ್ ಮೇಲೆ ಮಲಗ್ತೀನಿ. ನೀವೇ ಕಷ್ಟದಲ್ಲಿ ಕಿಸ್ಕೋತೀರಿ. ಏನ್ ಬೇಡ ಜ್ಯೋತಿ, ನಾ ಹೇಳ್ದಷ್ಟು ಕೇಳ ಅಷ್ಟ. ಈಗ ನಾನು ನೀ ಬರಲ್ಲ ಅಂದ್ರೂ ನಿನ್ನ ಬಲವಂತವಾಗಿ ಕರ್ಕೊಂಬಂದೀನಿ. ನಿಂದು ಸಾಧಕ ಬಾಧಕ ಎಲ್ಲ ನಾನ ನೋಡ್ಕೋಬೇಕು. ನನಗೆ ನೀ ಅದನ್ನೆಲ್ಲ ಹೇಳ್ಬೇಡ, ಏನಾಗಲ್ಲ. ನಾ ಊರಿಗೆ ಹೋಗೋವರೆಗೂ ನೀ ನನ್ನ ಜೊತೆಗೆ ನನ್ನ ರೂಮ್ನಾಗಿರು. ಅಲ್ರಿ ಅಳಿಯರ, ಏನ್ ಮಾತಾಡ್ತೀರಿ? ಸವಿತಾ, ನೀವೊಂದ್ ಸ್ವಲ್ಪ ಸುಮ್ನಿರ್ತೀಯಾ? ಹಂಗಲ್ರಿ, ಸುಮ್ನಿರು ಅಂದೆ. ನೋಡ್ರಿ ಅಳಿಯರ, ಈಗ ನೀವು ಹೊಸ್ದಾಗಿ ಮದುವೆ ಆಗಿದಾರ, ನಿಮಗೆ ಪ್ರೈವೇಸಿ ಭಾಳ ಇಂಪಾರ್ಟೆಂಟ್. ಹಾಗಾಗಿ ನೀವೀಗೇನು ಕ್ವಾಣೆ ಅದಾವಲ್ಲ, ಈಗ ಗೌರಿ ಕೋಣೆ ನೀವಿರ್ರಿ, ಕಿರಣನ್ ಕೋಣೆಗೆ ಅವ್ರಿಬ್ರು ಗಂಡ ಇಂತಿರ್ತಾರ, ಪವನನ್ ಕೋಣೆ ಪವನಾಗಿರ್ಲಿ, ನಮ್ಮಿಬ್ರು ಕೋಣೆ ಐತಲ್ಲ ಅಲ್ಲಿ ನಾವಿಬ್ರು ಇರಲ್ಲ, ನಿಮ್ ಜ್ಯೋತಿ ಇರ್ತಾಳ. ನೀವು ತಲೆ ಕೆಸ್ಕೊಬಿಡ್ರಿ, ಆರಾಮಿರ್ರಿ. ಅಯ್ಯೋ ಮಾವರ, ಬ್ಯಾಡ್ರಿ, ಏನಾಗಲ್ ತಗೋರಿ, ಆಕಿ ನಮ್ಮ ಜೊತೆಗೆ ಇರ್ಲಿ. ಬ್ಯಾಡ್ರಿ, ನಾವೇನು ಕ್ವಾಣ್ಯಾಗಿರಲ್ಲ ಅಂದ್ರೆ ನಾವೇನು ಇಲ್ಲೆಲ್ಲೂ ದಿವಾನ್ ಮೇಲೆ ಗಿವನ್ ಮೇಲೆ ಮಕ್ಕೊಳಲ್ಲ. ಅಲ್ಲಿ ಗೆಸ್ಟ್ ಹೌಸ್ ಐತಲ್ಲ, ಗೆಸ್ಟ್ ಹೌಸ್ ಅಂದ್ರೆ ಅದು ಗೆಸ್ಟ್ ರೂಮ್ ಅದು. ಆ್ಯಕ್ಚುಲಿ ಅಲ್ಲೊಂದು ರೂಮ್ ಮಾಡಿ ಒಂದು ಅಡ್ಗೆ ಮನೆ ಥರ ಮಾಡೀವಿ. ಯಾರ ಏನಾರ ಬಂದ್ರೆ ಉಳ್ಕೊಳಕ್ಕಂತ ಮಾಡೀವಿ. ಅದು ಬೇಷ್ ಐತಿ, ಎಲ್ಲ ಚಲೋನ ಐತಿ, ಅಲ್ಲೂ ಎಲ್ಲ ಫೆಸಿಲಿಟಿನೂ ಐತಿ. ತಲೆ ಕೆಡ್ಸ್ಕೊಬೇಡ್ರಿ, ನಾನು ನನ್ನ ಹೆಂಡತಿ ಅಲ್ಲಿ ಇರ್ತೀವಿ. ಈಗ ಆಯ್ತಲ್ಲ, ನಡ್ರಿ ಎಲ್ಲಾರು ಒಂಚೂರು ಅಡ್ಡಾಗ್ರಿ.
ಯಾಕಂದ್ರ ಬಿಸ್ಲಾಗ್ ಬಂದೀವಿ. ಈ ವೆದರ್ ಒಂದ್ಸರಿ ಮಾಡಿರುತ್ತ ಒಂದ್ಸರಿ ಮಳಿ ಆಗತ್ತ. ಈಗಂಕ್ರು ಜಿಟಿ 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 ಮಳಿ ಒಂದ್ ಹತ್ತೈತಿ. ಮೊದ್ಲು ಎಲ್ಲರೂ ಫ್ರೆಶ್ ಆಗಿ 1 ಮಕ್ಕೊಂಡು ಎದ್ದೇಳ್ರಿ. ಮಸ್ತ್ ಅಡಿಗೆ ಮಾಡ್ಸಿವಿ ಉಣ್ಣಾನ. ಕರೆಕ್ಟ್ 1 ಗಂಟೆಗೆ ಎಲ್ಲರೂ ನೀವು ಎಲ್ಲೆಲ್ಲಿ ಇರ್ತೀರಿ ಎಲ್ಲರೂ ಇಳಿದು ಬರ್ರಿ. ಉಂಡು ತಿಂದು ಆಮೇಲೆ ಏನ್ ಮಾಡ್ಬೇಕನ್ನ ನೋಡೋಣ. ಆಯ್ತಾ? ಹೋರಿ ನಿಮ್ ರೂಮಿಗೆ ನೀವು ನಿಮ್ ಲಗೇಜ್ ತಗೊಂಡು ಹೋರಿ. ಬರ್ರಿ ಮಾವರ, ನಾ ತೋರಿಸ್ತೀನಿ ಬರ್ರಿ ನಿಮ್ ರೂಮ್. ಅಲ್ಲ ಗೌರಿ, ಅಯ್ಯೋ ಬರ್ರಿ ಮಾವರ, ಇವತ್ತು ನೈಟ್ ಪಾರ್ಟಿ ಮಾಡೋಣ, 90 ಪಾರ್ಟಿ. ಏನ್ರಿ ಮಾತಾಡ್ತೀರಿ ನೀವು? ಬರ್ರಿ ಇಲ್ಲಿ, ನೀವು ಬರ್ರಿ. ಯವ್ವ ಒಂದ್ ನಿಮಿಷ ತಡಿ. ಕಿರಣ ಕರ್ಕೊಂಡು ಹೋಗಪ್ಪ ಜಾನಕಿಗೆ ನಿನ್ ರೂಮ್ ತೋರ್ಸು. ಅಂದಂಗ ಗೌರಿ, ಹೇಳ್ರಿ. ಏನಿಲ್ಲ, ಮೊದ್ಲು ಜೊತೆಗೆ ರೂಮ್ ತೋರ್ಸು. ಪಾಪಕ್ಕೆ ಎಷ್ಟೊತ್ತಾತ್ ನಿಂತ್ಕೊಂಡು. ಆಕಿ ಮೊದ್ಲ ಜರ್ನಿ ಮಾಡ್ಕೊಂಡು ಬಂದಾಳ. ಆಕಿಗೆ ಅಷ್ಟೊತ್ತು ನಿಂತ್ಕೊಂಡು ಕುತ್ಕೊಂಡು ಬರೋದ ಕಷ್ಟ. ಆಕಿ ಒಂದ್ ಸ್ವಲ್ಪ ಮಲ್ಕೊಂಡ್ರ ಆಕಿಗೂ ಸಮಾಧಾನ ಆಗತ್ತ. ಮೊದ್ಲು ರೂಮ್ ತೋರ್ಸ್ಬಾ. ಎಲ್ಲೈತೆ ಹೇಳು, ನಾನಾಗ ತೋರಿಸ್ತೀನಿ. ನಡ್ರಿ ತೋರಿಸ್ತೀನಿ. ಇರ್ಲಿ ಬಿಡಣ್ಣ, ಪರವಾಗಿಲ್ಲ, ಆಮೇಲೆ ತೋರಿಸ್ತಾರ, ಏನಾಗಲ್ಲ. ಅವ್ರೇನೋ ಆಂಟಿಯವ್ರ ಜೊತೆಗೆ ಮಾತಾಡಕತ್ತಿದ್ರು ಅತ್ತಿಗೆಮ್ಮ. ನೀವ್ಯಾಕೆ ಅಷ್ಟೊಂದು ಅವಸರ ಮಾಡತ್ತೀರಿ ಅಣ್ಣ? ಅದ್ ಹಂಗಲ್ಲ ಜ್ಯೋತಿ, ನೀವೊಂದ್ ಸ್ವಲ್ಪ ರೆಸ್ಟ್ ಮಾಡು. ಬಾ ಇಲ್ಲಿ. ಬನ್ನಿ ಜ್ಯೋತಿ ಅವರೇ, ರೂಮ್ ತೋರಿಸ್ತೀನಿ. ಅಲ್ಲೇ ಸವಿತಾ, ಏನೇನು ಒಂಚೂರು ಉಪಯೋಗಿಲ್ಲ ನೀನು. ವಾಪಸ್ ನಾವು ಸಾವುಕಾರ ಅದೇವಂತ ಅಂದು ಗೊತ್ತಾದ ಕೂಡಲೇನ ವಾಪಸ್ ಅದ ಹಳೆ ಬುದ್ಧಿನ.